ಅವನ ಕಣ್ಣುಗಳಲ್ಲಿ ಉಕ್ಕಿ ಹರಿಯುತ್ತಿದ್ದ ಕಣ್ಣೀರು ಸಾಗರದ ಅಲೆಗಳಂತೆ ರಭಸವಾಗಿದ್ದವು. ಸೂರ್ಯಾಸ್ತದ ಸಮಯದಲ್ಲಿ ಆಕಾಶದಲ್ಲಿ ಕೂಡಿಕೊಳ್ಳುತ್ತಿದ್ದ ಕತ್ತಲೆಯ ಛಾಯೆ ಅವನ ಭರವಸೆಗಳನ್ನು ಕತ್ತಲೆಗೆ ನೂಕುತ್ತಿತ್ತು. ಹತಾಶೆಯಿಂದ ಭಾರವಾದ ಹೃದಯವನ್ನು ಹೊತ್ತು ಎದುರಿಗೆ ನಿಂತಿದ್ದ ಬಸ್ಸನ್ನು ದಿಟ್ಟಿಸಿ ನೋಡಿದಳು ಸ್ವಾತಿ. ಅವಳ ಆಲೋಚನೆಗಳು ಆ ಹೊರಡುತ್ತಿದ್ದ ಬಸ್ಗಿಂತ ವೇಗವಾಗಿ ಓಡಾಡುತ್ತಿದ್ದವು. ಹಳ್ಳಿಯ ಹುಡುಗಿ ಸ್ವಾತಿ ತನ್ನ ಉನ್ನತ ವ್ಯಾಸಂಗಕ್ಕಾಗಿ ನಗರಕ್ಕೆ ಬಂದು ಹಾಸ್ಟೆಲಿನಲ್ಲಿ ಉಳಿದುಕೊಂಡಿದ್ದಳು. ತನ್ನ ಊರಿನಿಂದ ದೂರದಲ್ಲಿರುವ ನಗರದಲ್ಲಿ ಒಬ್ಬಂಟಿಯಾಗಿ ಇದ್ದುಕೊಂಡು ಓದುವುದನ್ನು ಅವಳ ಮನೆಯಲ್ಲಿ ಯಾರೂ ಒಪ್ಪಿರಲಿಲ್ಲ. ಆದರೆ ಆ ಸಣ್ಣ ಹಳ್ಳಿಯಲ್ಲಿ ಓದಲು ಅವಕಾಶವಿರಲಿಲ್ಲ. ಇದಲ್ಲದೆ ಸ್ವಾತಿ ತನ್ನ ಶೈಕ್ಷಣಿಕ ಸಾಮರ್ಥ್ಯದಿಂದ ನಗರದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಪಡೆದಿದ್ದಳು. ಉಲ್ಲದ ಮನಸ್ಸಿನಿಂದಲೇ ಅವಳ ತಂದೆ ತಾಯಿ ಅವಳನ್ನು ನಗರಕ್ಕೆ ಕಳುಹಿಸಿಕೊಟ್ಟಿದ್ದರು. ಇದಲ್ಲದೆ ಹಾಸ್ಟೆಲಿನಿಂದ ಸ್ವಲ್ಪ ದೂರದಲ್ಲಿ ಅದೇ ನಗರದಲ್ಲಿ ಹತ್ತಿರದ ಸಂಬಂಧಿಗಳು ಇದ್ದುದರಿಂದ ಸ್ವಾತಿ ಹೆತ್ತವರಿಗೆ ತುಸು ನೆಮ್ಮದಿಯಿತ್ತು. ಅವರೂ ಸಹ ಬೆಂಬಲ ನೀಡುತ್ತಾರೆ ಎಂದು ಭಾವಿಸಿದ್ದರು ಅವರು. ಸ್ವಾತಿ ತನ್ನ ಹಳ್ಳಿಯಿಂದ ನಗರದ ಹಾಸ್ಟೆಲಿಗೆ ಸ್ಥಳಾಂತರಗೊಂಡು 2 ವರ್ಷಗಳು ಕಳೆದಿವೆ. ಹಳ್ಳಿಯಿಂದ ಬಂದ ಅವಳಿಗೆ ನಗರದ ವಾತಾವರಣ ಮೊದಲಿಗೆ ಸ್ವಲ್ಪ ಹೊಸದಾಗಿ ಕಂಡಿತ್ತು. ಆದರೆ ನಂತರ ಅವಳು ಅದಕ್ಕೆ ಒಗ್ಗಿಕೊಂಡಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ, ಅಭ್ಯಾಸಗಳಲ್ಲಿ, ನಡವಳಿಕೆಯ ಶೈಲಿಯಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ. ಸುಂದರವಾದ ಮುಖ, ಆಕರ್ಷಕ ಕಪ್ಪು ಕಣ್ಣುಗಳು ಮತ್ತು ತಿಳಿಮಂದಹಾಸ ಸದಾ ಲಾಸ್ಯವಾಡುವ ಅವಳ ಗುಲಾಬಿ ಚೆಂದುಟಿ ಸ್ವಾತಿ ಸರಳ ಸುಂದರಿ ಎನ್ನುವುದನ್ನು ಸಾರುತ್ತಿದ್ದವು. ಅವಳ ಸೌಮ್ಯ ಮನಸ್ಸು ತನ್ನ ಗೆಳೆಯರೊಂದಿಗೆ ಹೊಂದಿಕೊಳ್ಳುವ ಭಾವವನ್ನು ಸೂಚಿಸುತ್ತಿತ್ತು. ಯಾರಾದರೂ ಒಮ್ಮೆ ಅವಳೊಂದಿಗೆ ಮಾತನಾಡಿದರೆ ಸಾಕು, ಅವಳ ಒಡನಾಟಕ್ಕಾಗಿ, ಗೆಳೆತನಕ್ಕಾಗಿ ಹಂಬಲಿಸುತ್ತಿದ್ದರು. ಅಂತಹ ಒಳ್ಳೆಯ ಗುಣವನ್ನು ದಾರಿ ಎರೆದು ಬೆಳೆಸಿದ್ದರು ಅವಳ ಹೆತ್ತವರು. ಮತ್ತು ಅವಳು ತನ್ನೊಂದಿಗೆ ಹಾಸ್ಟೆಲಿನಲ್ಲಿದ್ದ ತನ್ನ ಸ್ನೇಹಿತರೊಂದಿಗೆ ಸುತ್ತಾಡುವುದನ್ನು ತುಂಬ ಖುಷಿಪಡುತ್ತಿದ್ದಳು. ಕೆಲವು ದಿನಗಳು ಹೀಗೆಯೇ ಕಳೆದಿದ್ದವು. ಒಂದು ಸಂಜೆ ಸ್ವಾತಿ ತನ್ನ ಸ್ನೇಹಿತೆಯೊಂದಿಗೆ ಸುತ್ತಾಡಲೆಂದು ಹೊರಗೆ ಹೋಗಿದ್ದಳು. ಇಬ್ಬರು ಸ್ವಲ್ಪ ಸಮಯ ಸುತ್ತಾಡಿ ರಸ್ತೆ ಬದಿಯ ಪಾನಿಪುರಿ ಸ್ಟಾಲಲ್ಲಿ ಒಂದೊಂದು ಪ್ಲೇಟ್ ಪಾನಿಪುರಿ ತಿಂದು ಸ್ವಲ್ಪ ಸಮಯದ ನಂತರ ಇಬ್ಬರು ಹಾಸ್ಟೆಲಿಗೆ ಹಿಂತಿರುಗಿದ್ದರು. ಸ್ವಾತಿ ತನ್ನ ರೂಮಿಗೆ ಹೋದಳು. ಅವಳ ಪುಸ್ತಕದ ಮೇಲೆ ಒಂದು ಪತ್ರ ಇರುವುದನ್ನು ನೋಡಿದಾಗ ಅದು ತನ್ನ ಕೋಣೆಗೆ ಹೇಗೆ ಬಂತು ಅಥವಾ ಯಾರದನ್ನ ಅಲ್ಲಿಟ್ರು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅದರಲ್ಲಿ ಏನಿದೆ ಎಂದು ನೋಡಲು ಅವಳು ಆ ಪತ್ರವನ್ನು ತೆರೆದು ಓದಲು ಶುರು ಮಾಡಿದಳು. ಆ ಪತ್ರದಲ್ಲಿ ಹೀಗಿತ್ತು: ಹಲೋ ರೀ, ನನ್ನ ಹೆಸರು ವಿಕ್ರಮ್. ನಾನು ನೀವಿರೋ ಹಾಸ್ಟೆಲ್ ಎದುರಿನ ಫ್ಲಾಟಲ್ಲಿ ವಾಸಿಸ್ತಾ ಇದ್ದೀನಿ. ನಾನೊಬ್ಬ ಸಾಫ್ಟ್ವೇರ್ ಉದ್ಯೋಗಿ. ನಾನು 2 ತಿಂಗಳು ಹಿಂದೆ ಇಲ್ಲಿಗೆ ಬಂದು ಆ ಕೆಲಸದ ಕಾರಣ ಈ ಫ್ಲಾಟಲ್ಲಿ ವಾಸ ಮಾಡ್ತಾ ಇದ್ದೀನಿ. 1 ವಾರದ ಹಿಂದೆ ಒಂದಿನ ನಾನು ನಿಮ್ಮನ್ನು ನಿಮ್ಮ ಕೋಣೆಯ ಹೊರಗಿನ ಬಾಲ್ಕನಿಯಲ್ಲಿ ನೋಡಿದೆ. ಆ ಸಂಜೆ ನೀವು ಕೆಂಪು ಸೀರೆಯಲ್ಲಿ ಇದ್ರಿ. ಬಾಲ್ಕನಿಯಲ್ಲಿ ಕುಳಿತು ನೀವು ಓದ್ತಿರೋದು ಕಾಣಿಸ್ತು. ದೂರದಿಂದ ನಿಮ್ಮನ್ನು ನೋಡ್ತಿದ್ದಾಗ ನಿಮ್ಮ ಮುಖ ಸರಿಯಾಗಿ ನನಗೆ ಕಾಣಿಸ್ದೇ ಇದ್ರೂ ನೀವು ಆ ಕೆಂಪು ಸೀರೆಯಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಕಾಣಿಸ್ತಾ ಇದ್ರಿ. ಸಂಜೆಯ ತಂಗಾಳಿಯಲ್ಲಿ ನಿಮ್ಮ ಕೂದಲು ಹಾರ್ತಿದ್ದಾಗ ಸಾಕ್ಷಾತ್ ದೇವಲೋಕದ ಅಪ್ಸರತೆಯಂತೆಯೇ ಕಾಣಿಸ್ತಾ ಇದ್ರಿ. ಸೂರ್ಯಾಸ್ತಮಾನದ ಬೆಳಕಿನಲ್ಲಿ ಹೊಳೆಯುವ ಕೆಂಪು ಕಮಲದ ಹೂವಿನಂತೆ ನೀವು ಕಂಗೊಳಿಸ್ತಾ ಇದ್ರಿ. ಆ ಸಮಯದಲ್ಲಿ ನನ್ನ ಕಣ್ಣುಗಳು ನಿಮ್ಮನ್ನು ಬಿಟ್ಟು ಬೇರೇನನ್ನೂ ನೋಡಲಿಲ್ಲ. ಆ ಕೆಂಪು ಸೀರೆ ನಿಮ್ಮ ಸೌಂದರ್ಯಕ್ಕೆ ಕಾರಣನೋ ಅಥವಾ ಆ ಸೀರೆ ನಿಮ್ಮಿಂದಾಗಿ ಸುಂದರವಾಗಿದೆಯೋ ಅಂತ ನನಗೆ ತಿಳಿಯದೇ ಹೋಯಿತು. ನಾನು ನಿಮ್ಮನ್ನು ವಿಸ್ಮಯದಿಂದ ನೋಡ್ತಾ ನಿಂತಿದ್ದೆ. ಆಗಲೇ ನೀವು ಅಲ್ಲಿಂದ ಹೊರಟು ಹೋದ್ರಿ. ಅದಾದ ನಂತರ ನಾನು ಪ್ರತಿದಿನ ನಿಮ್ಮನ್ನು ನೋಡೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನೀವು ನನಗೆ ಕಾಣಲೇ ಇಲ್ಲ. ನಾನು ನಿಮ್ಮನ್ನು ಅವತ್ತು ಅಷ್ಟು ದೂರದಿಂದ ನೋಡಿದಾಗಿನಿಂದ ಪ್ರತಿದಿನ ನಿಮ್ಮನ್ನು ನೆನಪಿಸ್ಕೊಳ್ತಾನೇ ಇದ್ದೀನಿ, ನಿಮ್ಮನ್ನು ಧ್ಯಾನಿಸ್ತಾ ಇದ್ದೀನಿ. ನನಗೆ ನಿಮ್ಮನ್ನು ಮತ್ತೆ ನೋಡೋಕ್ಕೆ ಸಾಧ್ಯ ಆಗಲೇ ಇಲ್ಲ. ನಾನು ಇಲ್ಲಿಗೆ ಬಂದ ಕೆಲಸ
ಆಲ್ಮೋಸ್ಟ್ ಮುಗ್ದಿದೆ. ನಾನು ನಾಳೆ ಇಲ್ಲಿಂದ ಹೊರಡ್ತಿದ್ದೀನಿ. ಹೋಗೋ ಮೊದಲು ನಿಮ್ಮನ್ನು ಹತ್ತಿರದಿಂದ ನೋಡಿ ಒಮ್ಮೆ ಭೇಟಿಯಾಗಬೇಕು ಅಂತ ಭಾವಿಸ್ತಿದ್ದೀನಿ. ಕ್ಷಮಿಸಿ, ಇದರಲ್ಲಿ ನನಗೆ ಯಾವುದೇ ಉದ್ದೇಶವಿಲ್ಲ. ನಾನು ನಿಮ್ಮನ್ನು ದೇವತೆ ಅಂತ ಪರಿಗಣಿಸ್ತೀನಿ. ನಾನು ಹೋಗೋ ಮೊದಲು ಒಮ್ಮೆ ನಿಮ್ಮನ್ನು ನೋಡೋ ಭಾಗ್ಯನ ನನಗೆ ನೀಡಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ನಾನು ನಿಮ್ಮನ್ನು ಗುರುತಿಸದ ಕಾರಣ ನಾನು ಬಂದು ನಿಮ್ಮನ್ನು ಭೇಟಿಯಾಗೋಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮನ್ನು ನೋಡೋಕ್ಕೆ ಸಾಧ್ಯ ಆಗದೇ ಇದ್ದರೂ ನೀವಿರೋ ಕೋಣೆಯನ್ನು ನಾನು ನೋಡಿದ್ದೆ. ಹಾಗಾಗಿ ಈ ಪತ್ರವನ್ನು ನಿಮ್ಮ ಕೋಣೆಗೆ ತಲುಪಿಸ್ದೆ. ನಾನು ನಾಳೆ ಹೊರಡ್ತಾ ಇದ್ದೀನಿ. ಹೋಗೋ ಮೊದಲು ಆ ಕೆಂಪು ಸೀರೆಯಲ್ಲಿ ನಿಮ್ಮನ್ನು ನೋಡಬೇಕು. ನನ್ನ ವಿನಂತಿ ತಪ್ಪೆಂದು ತೋರಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನು ಒಮ್ಮೆ ನೋಡಿ ಹೊರಟೋಗ್ತೀನಿ. ಮತ್ತೆ ನಿಮ್ಮನ್ನು ನೋಡೋ ಅವಕಾಶ ನನಗೆ ಸಿಗೋದಿಲ್ಲ. ನಾನು ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ನನ್ನ ಪ್ರಯಾಣ ನಾಳೆ ಸಂಜೆ 6 ಗಂಟೆಗೆ. ಆ ಕೆಂಪು ಸೀರೆಯಲ್ಲಿ ನೀವು ಬರೋದನ್ನು ನಾನು ಬೀಚಲ್ಲಿ 1000 ಕಣ್ಣುಗಳೊಂದಿಗೆ ಕಾಯ್ತಾ ಇರ್ತೀನಿ. ವಿಕ್ರಮ್. ಆ ಪತ್ರ ಓದಿ ಸ್ವಾತಿಗೆ ಆಶ್ಚರ್ಯವಾಯಿತು. ಆ ಪತ್ರದಲ್ಲಿದ್ದ ಅಕ್ಷರಗಳೇ ಹೇಳುತ್ತಿದ್ದವು ಒಬ್ಬ ವ್ಯಕ್ತಿ ತನ್ನನ್ನು ಎಷ್ಟು ಮೆಚ್ಚಿಕೊಂಡಿದ್ದಾನೆ ಎಂದು. ಅವಳನ್ನು ನೋಡಲು ಅವನು ಎಷ್ಟು ಹಂಬಲಿಸುತ್ತಿದ್ದ ಎಂಬುದಕ್ಕೆ ಆ ಪತ್ರ ಸಾಕ್ಷಿಯಾಗಿತ್ತು. ತನ್ನನ್ನು ಹತ್ತಿರದಿಂದ ನೋಡಲು ಹಾತೊರೆಯುತ್ತಿದ್ದ ಆ ವ್ಯಕ್ತಿಯನ್ನು ಅವಳೂ ಕೂಡ ನೋಡಬೇಕೆಂದು ಬಯಸಿದ್ದಳು. ಮರುದಿನ ಬೆಳಿಗ್ಗೆ ಸ್ವಾತಿಯ ಅಣ್ಣ ಅವಳನ್ನು ಭೇಟಿಯಾಗಲೆಂದು ಹಳ್ಳಿಯಿಂದ ಬಂದಿದ್ದರು. ಸ್ವಲ್ಪ ಸಮಯ ಸ್ವಾತಿಯೊಟ್ಟಿಗೆ ಸಮಯ ಕಳೆದವರು ಅದೇ ಸಿಟಿಯಲ್ಲಿ ಇದ್ದ ಅವರ ಸಂಬಂಧಿಕರ ಮನೆಗೆ ಹೋಗಬೇಕೆಂದು ಹೇಳಿ ಸ್ವಾತಿಯನ್ನು ಕೂಡ ತಮ್ಮೊಂದಿಗೆ ಬರಲು ಹೇಳಿದರು. ಹೇಗೋ ಸಂಜೆಯಷ್ಟರಲ್ಲಿ ಮತ್ತೆ ಹಿಂತಿರುಗಿ ಬರುವುದಾಗಿ ಹೇಳಿದಾಗ ಸ್ವಾತಿ ಕೂಡ ಅವರೊಟ್ಟಿಗೆ ತನ್ನ ಸಂಬಂಧಿಕರ ಮನೆಗೆ ಹೊರಟು ಹೋದಳು. ಆದರೆ ಅಲ್ಲಿಗೆ ಹೋದ ನಂತರ ಸ್ವಾತಿ ತನ್ನ ಸಂಬಂಧಿಕರೊಂದಿಗೆ ಬೆರೆತು ಹೋಗಿದ್ದಳು. ಅವಳಿಗೆ ಸಮಯವೇ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂತೆ ವಿಕ್ರಮ್ ಪತ್ರದ ನೆನಪಾದಾಗ ಅವಳು ಗಡಿಯಾರವನ್ನು ನೋಡಿದಳು. 5 ದಾಟಿತ್ತು ಅಷ್ಟೇ. ಅವಳು ತನ್ನ ಸಹೋದರನಿಗೆ ತನಗೆ ಸ್ವಲ್ಪ ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಆತುರದಿಂದ ಹಾಸ್ಟೆಲ್ಲಿಗೆ ಹೊರಟಳು. ಅವಳು ಗಾಬರಿಯಿಂದ ಹಾಸ್ಟೆಲಿನಲ್ಲಿರುವ ತನ್ನ ಕೋಣೆಯನ್ನು ತಲುಪಿದ್ದಳು. ಬಂದವಳೆ ತನ್ನ ಎಲ್ಲ ಸೂಟ್ಕೇಸುಗಳನ್ನು ಹುಡುಕಾಡಿದ್ದಳು. ಆದರೆ ಆ ಕೆಂಪು ಸೀರೆ ಸಿಗಲೇ ಇಲ್ಲ. ಇಡೀ ಕೋಣೆಯನ್ನು ಹುಡುಕಾಡಿದಳು. ಅದು ಎಲ್ಲಿಯೂ ಸಿಗಲಿಲ್ಲ. ಬೇಸತ್ತು ಒಂದೆಡೆ ಕುಳಿತು ಬಿಟ್ಟಳು. ಅಷ್ಟರಲ್ಲಿ ಒಬ್ಬ ಹುಡುಗಿ ಸ್ವಾತಿಯ ಕೋಣೆಗೆ ಬಂದು, ಸ್ವಾತಿ, ನಿನ್ನ ಫ್ರೆಂಡ್ ಬಂದಿದ್ಲು. ಅವಳ ಫ್ರೆಂಡ್ಸ್ ಜೊತೆ ಏನೋ ಹೊರಗೋಗೋದಿತ್ತಂತೆ. ನಿನ್ನ ಸೀರೆ ಬೇಕು ಅಂತ ಕೇಳಿದ್ಲು. ನೀನು ನಿಮ್ಮ ಅಣ್ಣನ ಜೊತೆ ಹೊರಗೋದ ವಿಷಯ ತಿಳಿಸ್ದೆ. ಅವಳು ಬಂದು ನಿನ್ನ ಸೂಟ್ಕೇಸ್ ಎಲ್ಲ ತಡ್ಕಾಡಿ ಕೆಂಪು ಬಣ್ಣದೊಂದು ಸೀರೆನ ತಗೊಂಡು ಹೋದ್ಲು ಎಂದಳು. ಹಾಗೆ ನೀನು ಬಂದ ಮೇಲೆ ಈ ವಿಷಯ ತಿಳಿಸೋ ಅಂತೆ ಕೂಡ ಹೇಳಿದ್ಲು ಎಂದಳು. ಆ ಮಾತನ್ನು ಕೇಳಿ ಸ್ವಾತಿ ತುಂಬ ನಿರಾಸೆಗೊಂಡಳು. ಈಗೇನು ಮಾಡೋದು ಎಂಬ ಚಿಂತೆಯಲ್ಲಿ ಮುಖ ಬಾಡಿತು ಅವಳದು. ಸ್ವಾತಿ ಆ ಸೀರೆಯಲ್ಲಿ ಹೋಗದ ಹೊರತು ವಿಕ್ರಮ್ ಅವಳನ್ನು ಗುರುತಿಸಲು ಸಾಧ್ಯವಿರಲಿಲ್ಲ. ಸಮಯ ಆಗಲೇ 6 ಗಂಟೆ ಸಮೀಪಿಸುತ್ತಿತ್ತು. ಅವನು ಈಗಾಗಲೇ ಅವಳಿಗಾಗಿ ಕಾಯುತ್ತಿರಬಹುದು. ಈಗಾಗಲೇ ತುಂಬ ತಡವಾಗಿತ್ತು. ಇನ್ನೂ ತಡವಾದರೆ ವಿಕ್ರಮ್ ಹೊರಟು ಹೋಗುತ್ತಿದ್ದ. ಹೇಗಾದರೂ ಅವನು ಹೊರಡುವ ಮೊದಲು ಅವನನ್ನು ನೋಡಬೇಕೆಂದುಕೊಂಡ ಅವಳು ಆತುರದಿಂದ ಎದ್ದು ಬೀಚ್ ಕಡೆ ಹೊರಟಳು. ಸ್ವಾತಿ ಬೀಚ್ ಬಳಿಗೆ ತಲುಪಿದಾಗ ಅಲ್ಲಿ ತನ್ನ ಸ್ನೇಹಿತೆ ಕೆಂಪು ಸೀರೆಯಲ್ಲಿ ಕುಳಿತಿರುವುದನ್ನು ನೋಡಿದಳು. ಅವಳು ದೂರದಲ್ಲೇ ಯಾರನ್ನೋ ಕೋಪದಿಂದ ನೋಡುತ್ತಾ ಅವರನ್ನು ಗದರಿಸುತ್ತಿದ್ದಳು. ಸ್ವಾತಿ ಅವಳ ಕಡೆಗೆ ಓಡಿದಳು. ನೀನಿಲ್ಲೇನು ಮಾಡ್ತಾ ಇದೀಯಾ? ಏನಾಯಿತು? ಯಾರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಎಂದು ಸ್ವಾತಿ ತನ್ನ ಗೆಳತಿಯನ್ನು ಆತಂಕದಿಂದ ನೋಡುತ್ತಾ ಕೇಳಿದಳು. ಅವಳು ಕೋಪದಿಂದ ಬುಸುಗುಡುತ್ತಿದ್ದಳು. ಅದೇನಾಯಿತು ಹೇಳಬಾರ್ದೆ? ಸ್ವಾತಿಯೇ ಇನ್ನೊಮ್ಮೆ ಕೇಳಿದಾಗ, ನಾನು ನಿನ್ನ ಸೀರೆ ಉಟ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಬಂದಿದ್ದೆ. ಆದರೆ ಅವನು ಯಾವನೋ ಈಡಿಯಟ್, ಹಾಯ್ ನಾನು ವಿಕ್ರಮ್, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ, ನಾನು ಕೇಳ್ಕೊಂಡಂತೆ ಅದೇ ಕೆಂಪು ಸೀರೆಯಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್
ಅಂತ ಬಡಬಡಿಸ್ದ. ನನಗೆ ಕೋಪ ಬಂತು. ಚೆನ್ನಾಗಿ ಚೀಮಾರಿ ಹಾಕಿ ಅವನು ಕಳಿಸ್ದೆ ಎಂದು ಹೇಳಿದಾಗ ಸ್ವಾತಿ ತಕ್ಷಣ ಅವಳ ಕೈ ಹಿಡ್ಕೊಂಡು, ಛೇ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಎಲ್ಲಿ ಅವನಿಗೆಲ್ಲಿದ್ದಾನೆ ಆತಂಕದಿಂದ ಒಂದೇ ಉಸಿರಿಗೆ ಕೇಳಿದಳು. ಮೊದಲೇ ಕೋಪದಲ್ಲಿದ್ದ ಆಕೆ ಸ್ವಾತಿಯ ಆತಂಕವನ್ನು ಗಮನಿಸದೆ, ಅಲ್ಲಿ ನೋಡು, ಆ ರೋಡ್ ಕ್ರಾಸ್ ಮಾಡ್ತಾ ಇದ್ದಾನೆ, ಹಾಂ ಅಲ್ಲಿ ಬಸ್ ಹತ್ತಾ ಇದ್ದಾನಲ್ಲ ಅವನೇ ಎಂದು ಅವನನ್ನು ತೋರಿಸಿದಳು. ಸ್ವಾತಿ ಬಸ್ ಕಡೆಗೆ ನೋಡಿದಳು. ತಕ್ಷಣ ಬಸ್ ಕಡೆಗೆ ಓಡಿದಳು. ಆದರೆ ಅವಳು ಹೊರಡುವ ಮೊದಲೇ ಬಸ್ ಹೊರಟಾಗಿತ್ತು. ಸ್ವಾತಿ ಮೂವ್ ಆಗುತ್ತಿದ್ದ ಅದೇ ಬಸ್ಸನ್ನು ನೋಡುತ್ತಾ ನಿಂತಿದ್ದಳು. ಅವನನ್ನು ಕೂಗಬೇಕು ಎಂದುಕೊಂಡಳು. ವಿಕ್ರಮ್ ಎಂದು ಕೂಗಿದಳು. ಆ ಧ್ವನಿ ವಿಕ್ರಮ್ನನ್ನು ತಲುಪಿತು. ಆದರೆ ಆ ಕೆಂಪು ಸೀರೆಯ ಹುಡುಗಿಯನ್ನು ನೋಡಲು ಬಹಳ ಭರವಸೆಯಿಂದ ಬಂದಿದ್ದ ಅವನಿಗೆ ನಿರಾಸೆಯಾಗಿತ್ತು. ಅದೇ ನೋವಿನಲ್ಲಿ ಇದ್ದವನು ಆ ಧ್ವನಿಯನ್ನು ಗುರುತಿಸಿರಲಿಲ್ಲ. ಬಸ್ ದೂರವಾಗುತ್ತಿದ್ದಂತೆ ಸ್ವಾತಿ ಮನದಲ್ಲಿ ಏನೋ ದೂರವಾಗುತ್ತಿದೆ ಎಂಬ ಭಾವನೆ, ಏನನ್ನೋ ಕಳೆದುಕೊಂಡ ನೋವು ಅವಳನ್ನು ಬಾಧಿಸಿತ್ತು. ಹೇಗಾದರೂ ಸರಿಯೆಂದುಕೊಂಡು ಅವನನ್ನು ಭೇಟಿಯಾಗಲು ಬಂದಿದ್ದಳು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಯಾಕೋ ಕಣ್ಣಲ್ಲಿ ಹನಿಗಳು ಜಾರಿದ್ದವು. ಭಾರವಾದ ಹೃದಯ ಹೊತ್ತು ಕಣ್ಣಿಂದ ಮರೆಯಾಗುತ್ತಿದ್ದ ಬಸ್ಸಿನ ಕಡೆಗೆ ನೋಡುತ್ತಿದ್ದಳು. ಅದು ಮತ್ತಷ್ಟು ದೂರ ಸರಿಯುತ್ತಿತ್ತು. ಹಾಗೆಯೇ ವಿಕ್ರಮ್ ಕೂಡ. ಸ್ವಾತಿಯನ್ನು ಭೇಟಿಯಾಗಲು ಬಂದ ವಿಕ್ರಮ್ಗೆ ನಿರಾಶೆ ಕಾದಿತ್ತು. ವಿಕ್ರಮ್ನನ್ನು ಹುಡುಕಿಕೊಂಡು ಬಂದ ಸ್ವಾತಿ ಕಣ್ಣೀರು ಹಾಕಿದಳು. ಅವಳು ನಿರಾಶೆಯಿಂದ ಹಿಂತಿರುಗಿದಳು. ಸ್ವಾತಿ ವಿಕ್ರಮ್ನ ಹಿಂದೆ ಅಷ್ಟು ಆತುರದಿಂದ ಓಡುತ್ತಿರುವುದನ್ನು ಕಂಡು ಅವಳ ಸ್ನೇಹಿತೆ ಪ್ರಿಯಾ ಆಶ್ಚರ್ಯಚಕಿತಳಾದಳು. ಏನಾಯ್ತು ಸ್ವಾತಿ, ನೀನ್ಯಾಕೆ ಆ ಬಸ್ ಹತ್ರ ಹಾಗೋಡ್ದೆ? ಅವನು ಯಾರು? ನಿನಗವನು ಗೊತ್ತಾ? ಅವಳು ಸ್ವಾತಿಯನ್ನು ಕೇಳಿದಳು. ಸ್ವಾತಿ ಉತ್ತರಿಸದೆ ಹಾಗೆಯೇ ಬಂಡೆಯಂತೆ ನಿಂತಿದ್ದಳು. ಪ್ರಿಯಾ ಅವಳನ್ನು ಸ್ವಲ್ಪ ಅಲುಗಿಸಿ, ನಿನ್ನೆ ಕೇಳಿದ್ದು ಸ್ವಾತಿ, ನೀನಿಲ್ಲಿಗೆ ಯಾಕೆ ಇಷ್ಟೊಂದು ಚಿಂತೆಯಿಂದ ಬಂದಿದ್ಯಾ? ಅವನ ಬಗ್ಗೆ ಯಾಕೆ ಕೇಳ್ತಾ ಇದೆಯಾ? ಯಾಕೆ ಹಾಗೋಡ್ ಬಂದೆ ಎಂದು ಅವಳನ್ನೇ ನೋಡುತ್ತಾ ಕೇಳಿದಳು. ತುಸು ವಿಚಲಿತಳಾದ ಸ್ವಾತಿ ತನ್ನ ಆಲೋಚನೆಗಳಿಂದ ಹೊರಬಂದು ಮುಖದಲ್ಲಿ ಯಾವುದೇ ನಿರಾಶೆಯನ್ನು ತೋರಿಸದೆ ನಗುತ್ತಿರುವಂತೆ ನಟಿಸಿದಳು. ಏನಾಯ್ತು ಪ್ರಿಯಾ? ನಾನು ನಿನಗೇನಾಯ್ತು ಅಂತ ಕೇಳ್ತಿದ್ದೆ. ಕತ್ಲಾಗ್ತಾ ಇದೆ, ಬಾ ಹೋಗೋಣ ಎಂದು ಹೇಳಿ ಗೆಳತಿಯ ಗಮನವನ್ನು ಬೇರೆಡೆಗೆ ತಿರುಗಿಸಿದಳು. ಇಬ್ಬರು ಬೀಚ್ ಬಿಟ್ಟು ಅಲ್ಲಿಂದ ತಮ್ಮ ಹಾಸ್ಟೆಲ್ ಕಡೆ ನಡೆದರು. 2 ವರ್ಷಗಳ ನಂತರ ಸ್ವಾತಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅದೇ ನಗರದಲ್ಲಿ ವಾಸಿಸುತ್ತಿದ್ದಳು. ಅವಳು ಈಗ ಕೆಲಸಕ್ಕೆ ಸೇರಿದ್ದಾಳೆ. ರಜಾ ದಿನಗಳಲ್ಲಿ ತನ್ನ ಊರಿಗೆ ಹೋಗಿ ಬಂದು ಮಾಡುತ್ತಿರುತ್ತಾಳೆ. ಒಂದು ದಿನ ಸ್ವಾತಿಗೆ ಅವಳ ತಂದೆಯಿಂದ ಕರೆ ಬಂತು. ಫೋನ್ನಲ್ಲಿ, ಸ್ವಾತಿ, ಆ ಹುಡುಗ ಕಾಲ್ ಮಾಡಿದ್ದ ಎಂದು ಹೇಳಿದರು. ಅಪ್ಪ, ಏನು ಹೇಳ್ತಾ ಇದ್ದೀರಾ? ಗೊಂದಲದಿಂದ ಕೇಳಿದವಳಿಗೆ, ಹೌದು ಮಗಳೇ, ಕಳೆದ ವಾರ ನಮ್ಮ ಮನೆಗೆ ಮದುವೆ ಆರಕ್ಷತೆಗೆ ಬಂದಿದ್ರು. ಅವರು ನಿನ್ನನ್ನು ನೋಡಿ ಇಷ್ಟಪಟ್ಟಿದ್ದಾರೆ. ಆ ಹುಡುಗನಿಗೆ ಯಾವುದೋ ಮುಖ್ಯವಾದ ಕೆಲಸದ ಕಾರಣ ಬರೋಕೆ ಸಾಧ್ಯ ಆಗಲಿಲ್ವಂತೆ. ಆದರೆ ಅವನು ನಿನ್ನ ಫೋಟೋ ನೋಡಿದ್ದಾನೆ. ನಾನು ಆ ಹುಡುಗನ ಫೋಟೋನ ನಿನಗೂ ಕಳಿಸಿದ್ದೆ. ಆದರೆ ನೀನು ಇನ್ನೂ ಅದಕ್ಕೆ ಉತ್ತರ ಕೊಡಲಿಲ್ಲ. ನೀವಿಬ್ಬರು ಒಬ್ರನ್ನೊಬ್ರು ನೋಡಿಲ್ಲ, ಒಬ್ರನ್ನೊಬ್ರು ಕುಳಿತು ಮಾತಾಡಿಲ್ಲ. ಅದಕ್ಕೆ ನೀವಿಬ್ಬರು ಒಂದ್ಸಾರಿ ಭೇಟಿ ಆದರೆ ಜೊತೆ ಕೂತು ಮಾತಾಡಿದ್ರೆ ಒಳ್ಳೆಯದು ಎಂದು ಹೇಳಿದರು. ನೀನೇನಾದರೂ ಹೇಳಿದ್ರೆ ನಾನು ಅವ್ರಿಗೆ ವಿಷಯ ಮುಟ್ಟಿಸ್ತೀನಿ. ನಿನಗೆ ಆ ಹುಡುಗ ಇಷ್ಟ ಆದರೆ ಆ ಹುಡುಗನಿಗೂ ಸಹ ನಿನ್ನನ್ನು ಭೇಟಿಯಾಗೋಕೆ ಯಾವುದೇ ಅಭ್ಯಂತರ ಇಲ್ವಂತೆ. ಅವನು ಈಗಾಗಲೇ ನನ್ನ ಹತ್ರ ಇದನ್ನು ಹೇಳಿದ್ದಾನೆ ಎಂದರು. ಅದಕ್ಕೆ ಸ್ವಾತಿ, ಇಲ್ಲ ಅಪ್ಪ, ನೀವು ಅವನನ್ನು ಇಷ್ಟಪಡ್ತೀರಾ? ನಿಮ್ಗೊಪ್ಪಿಗೆ ಅಂದರೆ ನನ್ನದೇನೂ ಅಭ್ಯಂತರ ಇಲ್ಲ ಎಂದಳು. ಸರಿ, ಹಾಗಾದರೆ ಆ ಹುಡುಗನನ್ನು ಭೇಟಿಯಾಗೋಕೆ ನಿನಗೆ ಯಾವುದೇ ಅಭ್ಯಂತರ ಇಲ್ಲ. ಹಾಗಾದರೆ ಅವರಿಗೆ ನಿನ್ನನ್ನು ಒಮ್ಮೆ ಮೀಟ್ ಮಾಡೋಕೆ ಹೇಳ್ತೀನಿ, ಹೇಳಲಾ ಎಂದರು. ಸ್ವಾತಿ ಕೆಲವು ಕ್ಷಣಗಳು ಮೌನವಾಗಿದ್ದಳು. ನಂತರ, ಸರಿ,
ಅದೆಲ್ಲ ನಿಮ್ಮ ಆಯ್ಕೆ ಪಪ್ಪ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. 2 ವರ್ಷಗಳು ಕಳೆದರೂ ಸ್ವಾತಿಗೆ ವಿಕ್ರಮ್ನನ್ನು ಮರೆಯಲು ಸಾಧ್ಯವಾಗಿರಲಿಲ್ಲ. ಅವನ ಪತ್ರ, ಅವನ ನೆನಪುಗಳೊಂದಿಗೆ ಅವಳ ದಿನಗಳು ಕಳೆದು ಹೋಗುತ್ತಿದ್ದವು. ಅವಳ ಮನಸ್ಸಿನಲ್ಲಿ ವಿಕ್ರಮ್ ಇದ್ದರೂ ಅವಳು ಅವನನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ. ಅವನನ್ನು ಮರೆಯಲು ಅವಳಿಂದ ಆಗಿರಲಿಲ್ಲ ಮತ್ತು ಅವಳ ಹೆತ್ತವರ ಇಚ್ಛೆಯನ್ನು ಮೀರಲು ಇಷ್ಟಪಡಲಿಲ್ಲ. ಆದ್ದರಿಂದ ಅವಳು ತನಗೆ ಇಷ್ಟವಿಲ್ಲದಿದ್ದರೂ ತನ್ನ ಹೆತ್ತವರಿಗಾಗಿ ಆ ಮದುವೆಗೆ ಒಪ್ಪಿಗೆ ನೀಡಿದ್ದಳು. ಸ್ವಲ್ಪ ಸಮಯದ ನಂತರ ಸ್ವಾತಿಗೆ ಅವರ ತಂದೆಯಿಂದ ಮತ್ತೆ ಕರೆ ಬಂದಿತ್ತು. ಅವಳ ಫೋನ್ ಎತ್ತುಕೊಂಡ ತಕ್ಷಣ, ಸ್ವಾತಿ, ಅವರಿಗೆ ಕಾಲ್ ಮಾಡಿ ಹೇಳಿದ್ದೀನಿ. ಹುಡುಗ ಕೂಡ ಪರವಾಗಿಲ್ಲ ಅಂತ ಹೇಳ್ದ. ಅವನು ನಿನ್ನನ್ನು ನಾಳೆ ಮೀಟ್ ಮಾಡೋ ಬಗ್ಗೆ ಹೇಳ್ದ. ಅವನಿಗೆ ವರ್ಕ್ಲೋಡ್ ಜಾಸ್ತಿ ಇರೋ ಕಾರಣ ಬೇರೆ ಸಮಯ ಆದರೆ ಆಗೋಲ್ವಂತೆ. ಹಾಗಾಗಿ ನಾಳೆ ಏನೋ ಕೆಲಸದ ವಿಷಯವಾಗಿ ಅಲ್ಲಿಗೆ ಬರುವವನಿದ್ದಾನಂತೆ ಎಂದರು. ಸರಿಯಪ್ಪ, ನಾಳೆ ಆದರೆ ನನಗೂ ತೊಂದರೆ ಇಲ್ಲ ಎಂದಳು. ಮರುದಿನ ಬೆಳಿಗ್ಗೆ ಸ್ವಾತಿಗೆ ಅವಳ ಗೆಳತಿಯಿಂದ ಕಾಲ್ ಬಂದಿತ್ತು. ಹಲೋ ಸ್ವಾತಿ, ಎಲ್ಲಿದ್ಯಾ? ಇವತ್ತು ನಮ್ಮ ಪ್ರಿಯಾ ಮದುವೆ, ನೀನು ಬರ್ತಿದ್ಯಾ ಅಲ್ವಾ? ಅವಳು ನಮಗೆ ಖಂಡಿತ ಬರಬೇಕಂತ ಹೇಳಿದಾಳೆ. ಬೇಗ ರೆಡಿಯಾಗಿ ಬಾ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಎಂದಳು. ಹೇ ಹೌದು, ಹಾಂ ಹಾಂ, ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತಲ್ಲೇ ಹೊರಡ್ತಾ ಇದ್ದೀನಿ ಎಂದು ಹೇಳಿದ ಸ್ವಾತಿ ರೆಡಿಯಾಗುವುದರಲ್ಲಿ ಬ್ಯುಸಿಯಾಗಿದ್ದಳು. ತನ್ನ ತಂದೆಯ ಮಾತುಗಳನ್ನು ನಿರಾಕರಿಸಲು ಸಾಧ್ಯವಾಗದ ಸ್ವಾತಿ ಆ ಹುಡುಗನನ್ನು ಭೇಟಿಯಾಗಲು ಒಪ್ಪಿಕೊಂಡಳು. ಹುಡುಗನ ಮನೆಯವರಿಗೆ ಹುಡುಗಿ ಇಷ್ಟವಾಗಿದ್ದಳು ಮತ್ತು ಹುಡುಗಿಯ ಮನೆಯವರಿಗೆ ಹುಡುಗನು ಇಷ್ಟವಾಗಿದ್ದ ಮತ್ತು ಅವರಿಬ್ಬರೂ ಪರಸ್ಪರ ಇಷ್ಟಪಟ್ಟರೆ ಎರಡೂ ಕುಟುಂಬಗಳು ಮದುವೆಯ ಸಿದ್ಧತೆಗಳನ್ನು ಮಾಡಲು ನಿರ್ಧರಿಸಿದ್ದರು. ಮರುದಿನ ಸ್ವಾತಿ ತನ್ನ ಸ್ನೇಹಿತೆ ಪ್ರಿಯಾಳ ಮದುವೆಗೆ ಹೋಗಲು ಸಿದ್ಧಳಾದಳು. ದಾರಿಯಲ್ಲಿ ಅವಳು ಪ್ರಿಯಾಳಿಗೆ ಉಡುಗೊರೆ ಖರೀದಿಸಲು ಹೋದಳು. ಅಂಗಡಿಗೆ ಹೋದ ನಂತರ ಸ್ವಾತಿ ಪ್ರಿಯಾಳಿಗೆ ಒಳ್ಳೆಯ ಉಡುಗೊರೆಯನ್ನು ಆರಿಸಿಕೊಂಡಳು. ಪ್ಯಾಕ್ ಮಾಡುವಾಗ ಒಬ್ಬ ಹುಡುಗ ಅಲ್ಲಿಗೆ ಬಂದ. ಸ್ವಾತಿ ತೆಗೆದುಕೊಳ್ಳುತ್ತಿದ್ದ ಉಡುಗೊರೆಯನ್ನು ನೋಡಿ ಅಂಗಡಿಯವನತ್ತ ತಿರುಗಿದ ಆತ, ಹಲೋ, ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ, ಪ್ಯಾಕ್ ಮಾಡೋಕೆ ಹೇಳಿ ಹೊರಗಡೆ ಹೋಗಿದ್ದೆ ಎಂದನು. ಅವನ ಮಾತನ್ನು ಕೇಳಿದ ಸ್ವಾತಿ, ಹಲೋ, ನಾನಿದನ್ನು ಚೂಸ್ ಮಾಡಿದೆ, ಇದು ನಂದು, ನೀವು ಬೇರೆ ಯಾವುದನ್ನು ನೋಡಿರಬೇಕು ಎಂದಳು. ಇಲ್ಲ, ಈ ಅಂಗಡೀಲಿ ಅದು 1 ಪೀಸ್ ಮಾತ್ರ ಉಳಿದಿತ್ತು, ಅದನ್ನು ನಾನೇ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ಇದನ್ನು ನಾನು ತಗೊಳ್ತೀನಿ, ನೀವು ಬೇಕಿದ್ರೆ ಇನ್ನೊಂದನ್ನು ಚೂಸ್ ಮಾಡ್ಕೊಳ್ಳಿ ಅವನು ಹೇಳಿದ. ಇರಬಹುದು, ಆದರೆ ನನಗಿದು ತುಂಬ ಇಷ್ಟ ಆಯಿತು. ಈಗ ನಾನು ಇದನ್ನು ಪ್ಯಾಕ್ ಮಾಡಿಸ್ತಿದ್ದೀನಿ, ಇದು ನಂದು, ನೀವು ಬಯಸಿದ್ರೆ ಬೇರೆ ಏನಾದರೂ ತಗೊಳ್ಳಿ ಸ್ವಾತಿ ಅವನಿಂದ ಉಡುಗೊರೆಯನ್ನು ತೆಗೆದುಕೊಳ್ಳುತ್ತಾ ಹೇಳಿದಳು. ಅವರಿಬ್ಬರ ಕೈ ನೂಕಿದಾಗ ಅಷ್ಟರಲ್ಲಿ ಉಡುಗೊರೆ ಅವಳ ಕೈಯಿಂದ ಜಾರಿ ಕೆಳಗೆ ಬಿದ್ದು ಮುರಿದು ಹೋಯಿತು. ಆ ಶಬ್ದ ಕೇಳಿ ಅಂಗಡಿ ಮಾಲೀಕರು ಬಂದು ವಿಷಯ ತಿಳಿದುಕೊಂಡರು. ನಂತರ ಆ ಅಂಗಡಿಯ ಮಾಲೀಕ ಸ್ವಾತಿಯತ್ತ ತಿರುಗಿ, ಕ್ಷಮಿಸಿ ಮೇಡಮ್, ಈ ಸರ್ ನಮ್ಮ ಅಂಗಡಿಗೆ ಬಂದು ಈ ಉಡುಗೊರೆನ ಆರಿಸಿ ಪ್ಯಾಕ್ ಮಾಡೋಕ್ಕೆ ಹೇಳಿದ್ರು. ನಮ್ಮ ಸೇಲ್ಸ್ ಮ್ಯಾನ್ಗೆ ಅದು ತಿಳಿದಿರಲಿಲ್ಲ, ಮತ್ತು ನಿಮಗಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಈ ಗೊಂದಲಕ್ಕೆ ದಯವಿಟ್ಟು ಕ್ಷಮಿಸಿ ಎಂದು ಅವನು ಹೇಳಿದನು. ಅದನ್ನು ಕೇಳಿದ ಸ್ವಾತಿ ಅದು ತನ್ನ ತಪ್ಪೆಂದು ತಿಳಿದುಕೊಂಡು ಆ ಹುಡುಗನಲ್ಲಿ ಕ್ಷಮೆ ಯಾಚಿಸಿದಳು. ಅವನು ಮುರಿದ ಉಡುಗೊರೆಯನ್ನು ನೋಡಿದನು. ನಾನು ಮೊದಲೇ ಹೇಳಿದ್ದೆ, ನೀವು ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಈಗ ಕ್ಷಮಿಸಿ ಅಂತ ಹೇಳೋದ್ರಿಂದ ಪರಿಸ್ಥಿತಿ ಮತ್ತೆ ಸಾಮಾನ್ಯ ಆಗೋದಿಲ್ಲ. ನಾನು ಅದನ್ನು ಬಹಳ ಭರವಸೆಯಿಂದ ತುಂಬ ಪ್ರೀತಿಯಿಂದ ಖರೀದಿಸಿದ್ದೆ, ಈಗ ಅದು ಮುರಿದೋಯ್ತು ಅವನು ಸ್ವಲ್ಪ ನಿರಾಸೆಯಿಂದ ಹೇಳಿದನು, ಉಡುಗೊರೆ ಮುರಿದ ನೋವಿನಲ್ಲಿ. ನೀವು ಬಯಸಿದ್ರೆ ಇದು ನನ್ನಿಂದಾಗೇ ಆಯಿತು, ನಾನೇ ಅದಕ್ಕೆ ಹಣ ಕೊಡ್ತೀನಿ, ನೀವೊಂದು ಸಣ್ಣ ವಿಷಯಕ್ಕೆ ಯಾಕೆ ಜಗಳ ಆಡ್ತಾ ಇದ್ದೀರಿ ಎಂದಳು. ಏನು, ನಾನು ಜಗಳ ಆಡ್ತಾ ಇದ್ದೀನಾ? ನೀವು ನನ್ನ ಉಡುಗೊರೆಯನ್ನು ಮುರಿದಿದ್ದೀರಿ, ನಾನು ಬದಲಿಗೆ ಇನ್ನೊಂದನ್ನು ಹುಡುಕಬೇಕು. ನನಗೆ ಹಾಗಾಗಿ ಬೇಸರ ಇದೆ, ಹಣಕ್ಕಾಗಿ ಅಲ್ಲ
ನೀವು ದುಡ್ಡನ್ನ ನನಗೆ ಕೊಡಬೇಕಾಗಿಲ್ಲ. ಅವನು ತನ್ನ ಪರ್ಸನ್ನು ಸ್ವತಃ ಹೊರ ತೆಗೆದು, ಆ ಗಿಫ್ಟ್ ರೇಟ್ ಎಷ್ಟು ಸರ್ ಎಂದು ಕೇಳಿ ಅಂಗಡಿಯವನಿಗೆ ಹಣವನ್ನು ಕೊಟ್ಟನು. ನೋಡಿ, ನೀವು ತುಂಬ ಕೋಪ ಮಾಡ್ಕೊಂಡಿದ್ದೀರಿ. ನಾನು ಉದ್ದೇಶಪೂರ್ವಕವಾಗಿ ಏನೂ ಮಾಡಿಲ್ಲ. ನಾನು ಕ್ಷಮಿಸಿ ಅಂತ ಕೇಳಿದೆ ಎಂದಳು ಸ್ವಾತಿ. ಈಗ ನಾನು ಇನ್ನೊಂದು ಉಡುಗೊರೆನ ಹುಡುಕ್ಬೇಕು, ಆದರೆ ನಿಮ್ಮೊಂದಿಗೆ ವಾದಿಸೋಕೆ ನನಗೆ ಟೈಮ್ ಇಲ್ಲ ಎಂದ ಆತ. ನಮಗೆ ಕೋಪ ಬಂದಿದೆ ಅಂತ ಗೊತ್ತು, ದಯವಿಟ್ಟು ಕ್ಷಮಿಸಿ ಎಂದಳು ಸ್ವಾತಿ. ಅವನು ಸ್ವಲ್ಪ ಅಸಹನೆಯಿಂದ, ನಾನು ಕೋಪ ಇಲ್ಲ, ಆದರೆ ನಿಮ್ಮ ಜೊತೆ ವಾದ ಮಾಡೋ ಆಸಕ್ತಿ ಸಹ ಇಲ್ಲ ಎಂದು ಅಲ್ಲಿಂದ ಹೊರಟು ಹೋದನು. ಇಬ್ಬರು ಹೊರಗೆ ಬಂದರು. ಸ್ವಾತಿಗೆ ಈಗಾಗಲೇ ತಡವಾಗಿದ್ದ ಕಾರಣ ಅವಳು ಅಲ್ಲಿಂದ ಬೇಗನೆ ಹೊರಟು ಹೋದಳು. ನಂತರ ಆ ಹುಡುಗ ಕೂಡ ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋದ. ಆ ಕ್ಷಣದಲ್ಲಿ ಅವನ ಫೋನ್ ರಿಂಗ್ ಆಯಿತು. ಹಲೋ ಅಪ್ಪ, ಹೇಳಿ. ನಾನು ಕಾರ್ ಓಡಿಸ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ವಿಜಯ್ ಮದುವೆ, ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಎಂದನು ಆತ. ಹಾಂ ಸರಿ, ಏನಾಯಿತು? ಹುಡುಗಿಯಪ್ಪ ಏನು ಹೇಳಿದ್ರು ಎಂದ ಅತ್ತಲಿಂದ ಬಂದ ಮಾತುಗಳನ್ನು ಕೇಳಿ. ಓ, ನೀವು ಕಾಲ್ ಮಾಡಿದ್ರಾ? ಓಕೆ. ಏನು, ಅವಳು ನಾಳೆ ನನ್ನನ್ನು ಭೇಟಿಯಾಗೋಕೆ ಒಪ್ಕೊಂಡಿದ್ದಾಳ ಎಂದಾಗ, ಹೌದು ಒಪ್ಕೊಂಡಿದ್ದಾಳೆ. ಆದರೆ ನೀನು ಅವಳನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ತೀಯ? ನಾನು ಆ ಹುಡುಗಿ ಫೋಟೋ ನೋಡು ಅಂತ ಹೇಳಿದೆ, ಆದರೆ ನೀನು ನೋಡಲಿಲ್ಲ. ಏನು ಮಾಡ್ತೀಯೋ ಏನೋ, ಎಲ್ಲ ನಿನಗೆ ಬಿಟ್ಟಿದ್ದು. ಈ ಜನ್ರೇಷನಲ್ಲಿ ಒಳ್ಳೆ ಹಳೆ ಕಾಲದ ಮನುಷ್ಯನಾಗಾಡ್ತೀಯ ಎಂದು ರೇಗಿದರು ಅವನ ತಂದೆ. ಪಪ್ಪ, ರಾಗ ಎಳೆದ ಆತ. ಸರಿ, ನಾನು ನಿನಗೆ ಆ ಹುಡುಗಿ ಫೋಟೋ ಮತ್ತು ಅವಳ ಫೋನ್ ನಂಬರ್ ಕಳಿಸ್ತೀನಿ. ಅವಳ ಜೊತೆ ಮಾತಾಡು, ಹಾಗೆ ಅವಳನ್ನ ಭೇಟಿ ಮಾಡು ಎಂದರು. ಅವನಿಗೆ ತಂದೆಗೆ ಇಲ್ಲ ಅಂತ ಹೇಳಲಾಗಲಿಲ್ಲ. ಹಾಗಾಗಿ ತನ್ನ ಫೋನ್ಗೆ ಕಳುಹಿಸಲಾದ ಫೋಟೋವನ್ನು ತೆರೆದು ನೋಡಿದನು. ಅದನ್ನು ನೋಡಿ ಅವನು ಕ್ಷಣ ಆಘಾತಕ್ಕೊಳಗಾದನು. ಹೇ ಹುಡುಗಿ, ಆ ಅಂಗಡಿಲಿ ನನ್ನ ಜೊತೆ ಜಗಳ ಮಾಡಿದ್ದು ಇವಳೆ ತಾನೇ? ನಮ್ಮ ಮನೆಯವ್ರಿಗೆ ಹುಡುಗಿ ಹೇಗಿಷ್ಟ ಆದ್ಲು? ಅವಳೇನೋ ನೋಡೋಕೇನೋ ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಆದರೆ ಅವಳು ಸ್ವಲ್ಪ ನಾಚಿಕೆ ಸ್ವಭಾವದವಳು ಅನಿಸುತ್ತೆ. ಅವಳು ನನ್ನನ್ನು ನೋಡಿದಾಗ ನನ್ನನ್ನು ಗುರುತಿಸ್ಲೇ ಇಲ್ವಲ್ಲ. ಅವಳು ಸಹ ನನ್ನ ಫೋಟೋನ ನೋಡಿಲ್ದಿರಬಹುದು. ನನಗೇನೋ ಅವಳನ್ನು ಭೇಟಿಯಾಗೋಕೆ ಇಷ್ಟ ಇಲ್ಲ, ಆದರೆ ಅಪ್ಪ ಅಮ್ಮನ ಸಲುವಾಗಿ ಅವಳನ್ನು ಮೀಟ್ ಮಾಡೋಕ್ಕೆ ಒಪ್ಕೊಂಡೆ. ಆದರೆ ಅವಳು ಕೂಡ ಹಾಗೆ ಇದ್ದಿರಬೇಕು, ಅಥವಾ ಅವಳು ನನ್ನ ನೋಡಿ ಗುರುತಿಸಿರಬಹುದು. ಆದರೆ ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡು ಅವಳು ಸುಮ್ಮನೆ ಆಗಿರಬಹುದು. ಈ ಘಟನೆಯಿಂದ ಅವಳು ನನ್ನ ಇಷ್ಟಪಡದೇ ಇದ್ದರೆ ನನಗೂ ಅದೇ ತಾನೇ ಬೇಕಿರೋದು ಎಂದೆಲ್ಲ ಯೋಚಿಸುತ್ತಾ ಕಾರಿನ ವೇಗವನ್ನು ಹೆಚ್ಚಿಸಿದ. ಈ ಕಡೆ ಸ್ವಾತಿ ತನ್ನ ಗೆಳತಿ ಪ್ರಿಯಾ ಮದುವೆಯಾಗುತ್ತಿದ್ದ ಮದುವೆ ಮಂಟಪ ತಲುಪಿದಳು. ಅವಳು ತನ್ನ ಗೆಳತಿ ಪ್ರಿಯಾಳನ್ನು ಭೇಟಿ ಮಾಡಿ ಮತ್ತೆ ಹಿಂತಿರುಗುವವಳಿದ್ದಳು. ಅಷ್ಟರಲ್ಲಿ ವರನ ಸ್ನೇಹಿತನಾಗಿದ್ದ ಈ ಹುಡುಗ, ಅವನು ಇದಾಗಲೇ ಸ್ವಾತಿಯನ್ನು ಭೇಟಿಯಾಗಿದ್ದ ಮತ್ತು ವರನೊಂದಿಗೆ ಮಾತನಾಡುತ್ತಿದ್ದ. ಸ್ವಾತಿ ಅವನನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಅವನು ಇಲ್ಲಿ ಏಕೆ ಕಾಣಿಸಿಕೊಂಡನು? ಅವನು ನನ್ನ ಮೇಲಿನ ಕೋಪದಿಂದ ನನ್ನನ್ನು ಹಿಂಬಾಲಿಸೋಕೆ ಇಲ್ಲಿಗೆ ಬಂದೆ, ಅಥವಾ ಅವನು ಈ ಮದುವೆಗೆ ಬಂದೆ? ಅವಳು ಅನುಮಾನದಿಂದ ಯೋಚಿಸಿದಳು. ತನ್ನ ಸ್ನೇಹಿತ ವಿಜಯ್ ಜೊತೆ ಮಾತನಾಡುತ್ತಿದ್ದ ಹುಡುಗ ಕೂಡ ವಧುವಿನ ಪಕ್ಕದಲ್ಲಿ ನಿಂತಿದ್ದ ಸ್ವಾತಿಯನ್ನು ನೋಡಿ, ಓ, ಈ ಹುಡುಗಿ ಕೂಡ ಬಂದಿದ್ದಾಳೆ ಎಂದುಕೊಂಡ. ಇವಳು ಕೂಡ ಮದುವೆಗೆ ಬಂದಿರೋದಾ ಎಂದು ಯೋಚಿಸುತ್ತಿರುವಾಗಲೇ ಮಧುಮಗ, ಆ ಹುಡುಗನ ಸ್ನೇಹಿತ ವಿಜಯ್, ನೀವು ನಮ್ಮನ್ನ ನಿಮ್ಮ ಮದುವೆಗೆ ಯಾವಾಗ ಇನ್ವೈಟ್ ಮಾಡ್ತೀರಾ ಎಂದು ನಕ್ಕ. ಇಬ್ಬರು ಸುಮ್ಮನೆ ಮುಗುಳು ನಕ್ಕರಷ್ಟೆ. ಆ ನಂತರ ಸ್ವಾತಿ ಅಲ್ಲಿಂದ ಹೊರಟು ಹೋದಳು. ಎನಿವೈಸ್ ಗಾಯ್ಸ್, ನೀವು ಬಂದಿದ್ದು ತುಂಬ ಖುಷಿಯಾಯಿತು. ಎಲ್ಲ ವಿಧಿಗಳು ಮುಗಿಯೋವರೆಗೂ ನೀವು ನಮ್ಮೊಟ್ಟಿಗೆ ಇರಲೇಬೇಕು ಎಂದನು ವಿಜಯ್. ಆ ಹುಡುಗ ನಗುತ್ತಾ, ಇಲ್ಲ, ನಾನು ನಾಳೆ ಹೋಗಬೇಕು ಎಂದು ತಲೆಬಾಗಿಸಿ ನಿಂತು, ಆದರೆ ನಾನು ಯೋಚಿಸ್ತಿದ್ದೀನಿ, ಅಲ್ಲಿ ಅವಳಿದ್ದಾಳೆ, ವಧುವಿನ ಪಕ್ಕ ನಿಂತಿದ್ದಾಳೆ. ಅವಳೇ ನಾನು ಭೇಟಿಯಾಗೋಕಿರೋ ಹುಡುಗಿ, ಆದರೆ ಅವಳನ್ನು ನನ್ನನ್ನು ಗುರುತಿಸ್ಲಿಲ್ಲ ಅಂತ ತೋರಿಸುತ್ತೆ.
ನನಗೂ ಕೂಡ ಈಗಷ್ಟೇ ತಾನೇ ಗೊತ್ತಾಯಿತು ಎಂದುಕೊಂಡ. ಅವನು ಅವಳತ್ತಲೇ ನೋಡುತ್ತಾ ವಿಜಯ್ ಜೊತೆ ಮಾತನಾಡುತ್ತಾ ನಗುತ್ತಿದ್ದ. ತನ್ನ ದಿಕ್ಕಿನತ್ತ ನೋಡುತ್ತಾ ಅವನು ತನ್ನ ವರನಿಗೆ ಏನೋ ಹೇಳುತ್ತಿರುವುದನ್ನು ಗಮನಿಸಿದ ಸ್ವಾತಿ, ಅವನು ನನ್ನ ಬಗ್ಗೆ ಏನೋ ಹೇಳ್ತಿರುವಂತೆ ಕಾಣಿಸ್ತಾ ಇದೆಯಲ್ಲ ಎಂದು ಭಾವಿಸಿದಳು. ಈ ನಡುವೆ ವಿಜಯ್ ತನ್ನ ಸ್ನೇಹಿತನನ್ನು ತನ್ನ ವಧು ಪ್ರಿಯಾಳಿಗೆ ಪರಿಚಯ ಮಾಡಿಕೊಟ್ಟನು. ಆಗ ಅವನನ್ನು ನೋಡಿದ ಪ್ರಿಯಾ ಏನೋ ನೆನಪಿಗೆ ಬಂದು, ನೀನು ನೀನು ನಾನು ನಿನ್ನನ್ನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿದೆ, ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ ಎಂದಳು. ಆಗ ಆ ಹುಡುಗ ಕೂಡ, ಹೌದು, ನಾನು ಕೂಡ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಎಂದನು. ಹಾಂ, ನೀನು ಆ ದಿನ ಬೀಚಲ್ಲಿ ನೀನು ಕ್ಷಮಿಸು ಆಯಿತಾ, ಆದರೆ ಆ ದಿನ ಏನು ಯೋಚಿಸ್ದೆ ಏನು ಅಂತ ತಿಳಿದೆ, ನಾನು ಕೋಪ ಮಾಡಿಕೊಂಡು ಅದು ನಾನು ನಿನಗೆ ಚೆನ್ನಾಗಿ ಬೈದ್ಬಿಟ್ಟೆ ಎಂದಳು. ನಕ್ಕ ಅವನು, ಪರವಾಗಿಲ್ಲ, ನಂದೇ ತಪ್ಪು, ಮೊದಲು ನೀವು ಯಾರು ಅಂತ ತಿಳಿದೆ ನಾನೇನೋ ಹೇಳಿಬಿಟ್ಟೆ ಎಂದು ಅವನು ಹೇಳಿದನು. ಇದನ್ನೆಲ್ಲ ಕೇಳುತ್ತಿದ್ದ ವಿಜಯ್, ಅಂದರೆ ನೀವಿಬ್ಬರು ಮೊದಲೇ ಭೇಟಿಯಾಗಿದ್ರಾ ಎಂದು ಕೇಳಿದನು. ಅವನಿಗೆ ಆಶ್ಚರ್ಯವಾಗಿತ್ತು. ಅದು ಸ್ವಲ್ಪ ಗೊಂದಲದಿಂದ ಹೀಗಾಯಿತು ಪ್ರಿಯಾ ಹೇಳಿದಳು. ಆಗ ವಿಜಯ್ ಪ್ರಿಯಾಳ ಬಳಿ, ನಿನ್ನ ಗೆಳತಿ ಸ್ವಾತಿ ನನ್ನ ಗೆಳೆಯನನ್ನು ನಾಳೆ ಮೀಟ್ ಮಾಡೋಕಿದ್ದಾಳೆ ಎಂದು ಹೇಳಿದನು. ಪ್ರಿಯಾ ಆಶ್ಚರ್ಯಚಕಿತಳಾಗಿ ಸ್ವಾತಿಯನ್ನು ಹತ್ತಿರಕ್ಕೆ ಕರೆದು, ಹೇ ಸ್ವಾತಿ, ಇವನೇ ಕಣೆ ನೀನು ನಾಳೆ ಭೇಟಿಯಾಗೋಕಿರೋ ಹುಡುಗ ಎಂದು ಕೇಳಿದಳು. ಸ್ವಾತಿಗೆ ತಕ್ಷಣಕ್ಕೆ ಏನೂ ಅರ್ಥವಾಗಲಿಲ್ಲ. ನಿಧಾನಕ್ಕೆ ಯೋಚಿಸಿದಾಗ ಅವಳಿಗೆ ಆಘಾತವಾಗಿತ್ತು. ಇವನೇನಾ? ನಾನು ಅವನ ಫೋಟೋ ನೋಡಿಲ್ಲ, ಆದರೆ ಇವನಂತ ನಿನಗ್ಯಾರು ಹೇಳಿದ್ದು ಅವಳು ಕೇಳಿದಳು. ವಿಜಯ್ ಮತ್ತು ಆ ಹುಡುಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಕಣೆ, ಈ ಮದುವೆಗೆ ಬರೋ ಮೊದಲು ಅವನ ಈ ಬಗ್ಗೆ ಹೇಳಿದ್ನಂತೆ, ಈಗ ನಿನ್ನ ನೋಡಿದಾಗ ಅವನು ಖಚಿತಪಡಿಸಿದ್ದಾನೆ. ಆಶ್ಚರ್ಯ ಅಂದರೆ ನಾನು ನೀನು ಕ್ಲೋಸ್ ಫ್ರೆಂಡ್ಸ್, ಅವನು ಮತ್ತು ವಿಜಯ್ ಕ್ಲೋಸ್ ಫ್ರೆಂಡ್ಸ್, ನಿನ್ನ ಇಲ್ಲಿ ನೋಡಿ ಅವನು ಕೂಡ ಶಾಕ್ ಆಗಿಬಿಟ್ಟಿದ್ದಾನೆ ಕಣೆ ಎಂದು ನಕ್ಕಳು. ಅವನು ನಿನ್ನ ಫೋಟೋ ನೋಡಿದ್ದಾನೆ, ನೀನು ಅವನ ಫೋಟೋ ನೋಡಿಲ್ಲ ಅಂತಿದ್ಯಾ, ಆದರೆ ನಾನು ಹೇಳಿದಾಗ ನೀನು ಯಾಕೆ ಶಾಕ್ ಆದೆ? ಅಂದರೆ ಅವನು ನಿನಗೆ ಮೊದಲೇ ಪರಿಚಯನಾ ಎಂದಳು ಪ್ರಿಯಾ. ಹಾಂ, ಇದಕ್ಕೂ ಮುಂಚೆ ಅವನು ಒಂದು ಅಂಗಡೀಲಿ ನನ್ನ ಜೊತೆ ಸ್ವಲ್ಪ ಜಗಳ ಮಾಡಿದ್ದ, ಅವನು ಸ್ವಲ್ಪ ಮುಂಗೋಪಿ ಮನುಷ್ಯ ಎಂದಳು ಸ್ವಾತಿ. ಗೆಳತಿಯ ಮಾತಿಗೆ ನಕ್ಕ ಪ್ರಿಯಾ, ಇಲ್ಲ ಸ್ವಾತಿ, ನಾನು ಒಂದ್ಸಾರಿ ಅವನ ಬಗ್ಗೆ ಹೀಗೆ ತಪ್ಪಾಗಿ ಭಾವಿಸಿದ್ದೆ, ಆದರೆ ಅವನು ತುಂಬ ಒಳ್ಳೆಯವನು, ಅವನು ವಿಜಯ್ನ ಆತ್ಮೀಯ ಗೆಳೆಯ, ಆ ದಿನ ನಿನಗೆ ನೆನಪಿದ್ಯಾ ಬೀಚಲ್ಲಿ ಎಂದು ಸ್ವಾತಿಗೆ ಏನೋ ಹೇಳಲು ಹೊರಟಿದ್ದಳು. ಆಗ ಪ್ರಿಯಾಳನ್ನು ನೋಡಿದ ಆ ಹುಡುಗ, ಹೋ ಗಾಡ್, ಈಗ ಇವಳು ಯಾಕೆ ಮತ್ತೊಮ್ಮೆ ಆ ಹುಡುಗಿಗೆ ಆ ಬೀಚ್ ದೃಶ್ಯನ ಹೇಳ್ತಿದ್ದಾಳೆ, ಇನ್ನೊಂದು ಹುಡುಗಿ ದೃಷ್ಟಿಲೂ ನಾನು ಕೆಟ್ಟವನಾಗ್ತೀನಲ್ಲ ಈಗ ಎಂದು ಯೋಚಿಸುತ್ತಾ ನಿಂತ ಆತ. ಅವನಿಗೆ ನಾನು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಕಣೆ, ಸ್ವಲ್ಪ ಮುಜುಗರದಿಂದ ಹೇಳಿದಳು ಸ್ವಾತಿ. ಹೇ ಇಲ್ಲಿ ಕೇಳು, ಆ ದಿನ ನೀನು ಬೀಚ್ ತಲುಪೋ ಮುನ್ನ ನಾನು ಯಾರೋ ಒಬ್ಬರ ಜೊತೆ ಒಬ್ಬ ಹುಡುಗನ ಜೊತೆ ಜಗಳ ಮಾಡ್ತಾ ಇದ್ದೆ ಅಲ್ವಾ ಎಂದಳು. ಹಾಂ ಹೌದು. ಸ್ವಾತಿ ಹುಬ್ಬುಗಳು ಗಂಟಾದವು. ಆದರೆ ಇದನ್ನೆಲ್ಲ ದೂರದಿಂದ ಕೇಳಿಸಿಕೊಳ್ಳುತ್ತಿದ್ದ ಆ ಹುಡುಗ ಮಾತ್ರ ತುಸು ನರ್ವಸ್ ಆಗಿದ್ದ. ಮನದಲ್ಲೇ, ಈಗ ಈ ಪ್ರಿಯಾ ಬಾಯಿ ಮುಚ್ಚೋಕೆ ಯಾರಿಂದನೂ ಆಗೋಲ್ಲ, ನಾನು ಮರ್ಯಾದೆ ಹೋಗೋ ಮೊದಲು ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ಅದೇ ಉತ್ತಮ ಎಂದು ಯೋಚಿಸುತ್ತಾ ಅವನು ಅಲ್ಲಿಂದ ಹೊರಡಲು ಅಣಿಯಾದನು. ವಿಕ್ರಮ್ ಎಂದು ಹಿಂದಿನಿಂದ ದನಿ ಬಂದಾಗ ಆ ಕಡೆ ತಿರುಗಿದ. ಅವನಿಗೆ ಅಚ್ಚರಿಯಾಗಿತ್ತು. ಅವನ ಹಿಂದೆ ಸ್ವಾತಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಈಗ ಕೋಪ, ಅಸಹನೆ ಇರಲಿಲ್ಲ. ಅದರ ಬದಲಿಗೆ ಅವಳ ಕಣ್ಣುಗಳು ತುಂಬಿದ್ದವು. ನೀನು ವಿಕ್ರಮ್ ತಡವರಿಸುತ್ತಾ ಹೇಳಿದಳು. ಹೌದು, ನಾನು ವಿಕ್ರಮ್, ಹೀಗೆ ನೆನಪಾಯ್ತಾ?
ನಾಳೆ ನೀನು ಭೇಟಿಯಾಗಬೇಕಾಗಿರೋ ವಿಕ್ರಮ್ ನಾನೇ ಎಂದನು. ಆದರೆ ಸ್ವಾತಿ ಖುಷಿಗೆ ಅವನ ಮಾತುಗಳು ಕೇಳಲೇ ಇಲ್ಲ. ನಾನು ಸ್ವಾತಿ, ನಾಳೆ ನಾನು ನಿನ್ನನ್ನು ಭೇಟಿಯಾಗ್ತಾ ಇರೋವಳು ಅಷ್ಟೇ ಅಲ್ಲ, 2 ವರ್ಷಗಳ ಹಿಂದೆ ಕೆಂಪು ಸೀರೆಯಲ್ಲಿ ನಿನ್ನ ಭೇಟಿಯಾಗೋಕೆ ಬಂದವಳು ಕೂಡ ನಾನೇ. ಆ ದಿನ ಬೀಚ್ನಲ್ಲಿ ಒಂಟಿಯಾಗಿ ಉಳಿದಿದ್ದ ಸ್ವಾತಿ ಎಂದಳು. ಅದನ್ನು ಕೇಳಿ ವಿಕ್ರಮ್ ಮೂಕನಾದ. ಒಂದು ಕಡೆ ಆಶ್ಚರ್ಯದಿಂದ, ಇನ್ನೊಂದು ಕಡೆ ಸಂತೋಷದಿಂದ ಅವರಿಬ್ಬರ ಮನ ತುಂಬಿ ಬಂದಿತ್ತು. ಸ್ವಲ್ಪ ಸಮಯದ ಹಿಂದೆ ಅಂಗಡಿಯಲ್ಲಿ ಜಗಳವಾಡಿದ್ದರು. ಅದರ ಬಗ್ಗೆ ನೆನೆದು ಇಬ್ಬರಿಗೂ ನಗು ಉಕ್ಕಿ ಬಂದಿತ್ತು. ಪ್ರಿಯಾ ಇದನ್ನೆಲ್ಲ ನೋಡಿ ಅಚ್ಚರಿ ಪಡುತ್ತಿದ್ದಳು. ವಿಜಯ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಗಾಯ್ಸ್, ನನಗೇನು ಅರ್ಥ ಆಗ್ತಾ ಇಲ್ಲ, ಪ್ರಿಯಾ ಗೊಂದಲದಿಂದ ಕೇಳಿದಾಗ ಸ್ವಾತಿ ನಗುತ್ತಾ, ಆ ದಿನ ನಿನ್ನಿಂದಾಗಿ ನನಗೆ ವಿಕ್ರಮ್ನ ಭೇಟಿಯಾಗೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಅದು ನಿನ್ನ ಮದುವೆಯಿಂದಾಗಿ ನಾವು ಮತ್ತೆ ಭೇಟಿಯಾದವು, ಸಂತೋಷದಿಂದ ಹೇಳಿದಳು, ವಿಕ್ರಮ್ನನ್ನು ಆರಾಧನಾ ನೋಟಗಳಿಂದ ನೋಡುತ್ತಾ. ಒಬ್ಬರನ್ನೊಬ್ಬರು ನೋಡುತ್ತಾ ಇಷ್ಟು ವರ್ಷಗಳ ಕಾಲ ಅನುಭವಿಸಿದ ನೋವನ್ನು ಅವರು ಮರೆತರು. ಸ್ವಾತಿಯ ಕಣ್ಣುಗಳಲ್ಲಿ ವಿಕ್ರಮ್ ಬಗ್ಗೆ ಭರವಸೆ ಇತ್ತು. ವಿಕ್ರಮ್ ಮುಖದಲ್ಲಿ ಇಷ್ಟು ವರ್ಷಗಳ ನಂತರ ಸ್ವಾತಿಯನ್ನು ಭೇಟಿಯಾದ ಆಶ್ಚರ್ಯ ಮತ್ತು ಸಂತೋಷದ ಭಾವನೆ. ಅನಿರೀಕ್ಷಿತ ಬೆಳವಣಿಗೆಯು ಅವರಿಬ್ಬರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು. ಹೌದು, ಆ ದಿನ ನೀನು ನನಗೆ ಬೈದೆ, ಆದರೆ ಇವತ್ತು ನೀನು ನನ್ನ ಬಗ್ಗೆ ಹೇಳಿದೀಯಾ, ನಿನಗೆ ತಿಳಿದೆ, ನೀನು ನಮ್ಮನ್ನು ಮತ್ತೆ ಒಟ್ಟಿಗೆ ಸೇರಿಸಿದ್ಯಾ. ನಿಜವಾದ ಮದುವೆಯ ವಚನಗಳು ನಾಳೆ. ಇವತ್ತು ಭೇಟಿಯಾದ ನಮಗಾಗಿ ಅಲ್ಲ, ಆ ದಿನ ಭೇಟಿಯಾಗುವುದನ್ನು ನಿಲ್ಲಿಸಿದ ಸ್ವಾತಿ ವಿಕ್ರಮ್ಗೆ ಎಂದನು ವಿಕ್ರಮ್ ನಗುತ್ತಾ. ಪ್ರಿಯಾ ಮತ್ತು ವಿಜಯ್ ಮದುವೆ ಅದ್ಧೂರಿಯಾಗಿ ನಡೆಯಿತು. ಮರುದಿನ ವಿಕ್ರಮ್ ಮತ್ತು ಸ್ವಾತಿ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಬಂದರು. ಅದೇ ಬೀಚ್ನಲ್ಲಿ, ಅದೇ ಕೆಂಪು ಸೀರೆಯಲ್ಲಿ ಸ್ವಾತಿ ಬಂದಿದ್ದಳು. ನಿಜವಾದ ಪ್ರೀತಿ ಎಂದಿಗೂ ವಿಫಲವಾಗುವುದಿಲ್ಲ. ವಿಧಿ ಯಾವಾಗಲೂ ಅವರನ್ನು ಒಟ್ಟಿಗೆ ತರುತ್ತದೆ ಎಂಬುದಕ್ಕೆ ಅವರಿಬ್ಬರು ಸಾಕ್ಷಿಯಾಗಿದ್ದರು. ಸ್ನೇಹಿತರೆ, ಮೊದಲೇ ಹೇಳಿದಂತೆ ಇದೊಂದು ಸಣ್ಣ ಕತೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ, ಹೊಸ ಕತೆ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.